ಹಾಸನ ಜಿಲ್ಲೆಯ ಬೇಲೂರು ಭಾಗದಲ್ಲಿ ಜನರ ನಿದ್ದೆಗೆಡಿಸಿದಂತಹ ವಿಕ್ರಾಂತ ಪುಂಡಾನೆಯ ಕಾರ್ಯಾಚರಣೆ ಏನಿತ್ತು ಅದು 2 ದಿನಗಳ ಬಳಿಕ ಯಶಸ್ವಿಯಾಗಿದೆ. ಕಳೆದ 2 ದಿನಗಳಿಂದ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಂತಹ ಆನೆ ಫೈನಲಿ ಲಾಕ್ ಆಗಿದೆ. ಸೊ ಕಾರ್ಯಾಚರಣೆ ಹೇಗಾಯಿತು ಅನ್ನೋದರ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಜನರ ನಿದ್ದೆಗೆಡಿಸಿದ್ದ ಪುಂಡಾನೆ ವಿಕ್ರಾಂತ್ ಕೊನೆಗೂ ಸೆರೆ. 7 ಸಾಕಾನೆ 200ಕ್ಕೂ ಹೆಚ್ಚು ಅರಣ್ಯ ಸಿಬ್ಬಂದಿಯ ಹರಸಾಹಸ ಸಕ್ಸಸ್. ಕಾರನಹಳ್ಳಿ ವಾಟಿಹಳ್ಳಿಯಲ್ಲಿ 3 ದಿನಗಳಿಂದ ಸತತ ಆಪರೇಷನ್. 2 ದಿನದ ಕಾರ್ಯಾಚರಣೆಯಲ್ಲಿ ಆಪರೇಷನ್ ಟೀಮ್ಗೆ ಚಳ್ಳೆ ಹಣ್ಣು ತಿನ್ನಿಸಿದ್ದ ವಿಕ್ರಾಂತ್ ಹೆಸರಿನ ಕಾಡಾನೆ ಕೊನೆಗೂ ಸೆರೆ ಸಿಕ್ಕಿದೆ. 7 ಸಾಕಾನೆ 200 ಸಿಬ್ಬಂದಿಗಳ ನೇತೃತ್ವದಲ್ಲಿ ಸತತ 6 ಗಂಟೆಗಳ ಕಾರ್ಯಾಚರಣೆ ನಡೆಸಿ ಹಾಸನ ಬೇಲೂರು ತಾಲೂಕಿನ ವಾಟಿಹಳ್ಳಿ ಬಳಿಯ ಕಾಫಿ ತೋಟದಲ್ಲಿ ವಿಕ್ರಾಂತ್ನನ್ನ ಸೆರೆ ಹಿಡಿಯಲಾಗಿದೆ. ಮೊದಲ ದಿನ 6 ಗಂಟೆಗಳ ಕಾಲ ನಿರಂತರ ಪ್ರಯತ್ನ ಪಟ್ಟರು. ಅರಣ್ಯ ಇಲಾಖೆಗೆ ಚಳ್ಳೆ ಹಣ್ಣು ತಿನ್ನಿಸಿ ವಿಕ್ರಾಂತ್ ದಟ್ಟ ಅರಣ್ಯದೊಳಗೆ ಸೇರಿಕೊಂಡಿದ್ದ. 2ನೇ ದಿನದ ಕಾರ್ಯಾಚರಣೆ ವೇಳೆ ಭೀಮಾ ಎಂಟ್ರಿ ಕೊಟ್ಟಿದ್ದರಿಂದ ಕೆಲಕಾಲ ಕಾರ್ಯಾಚರಣೆ ವಿಫಲವಾಯಿತು. 3ನೇ ದಿನ ನಡೆದ ಕಾರ್ಯಾಚರಣೆಯಲ್ಲಿ ವಿಕ್ರಾಂತ್ ಸೆರೆ ಸಿಕ್ಕಿದ್ದಾನೆ. ವಾಟಿಹಳ್ಳಿ ಗ್ರಾಮದ ಕಾಫಿ ತೋಟವೊಂದರಲ್ಲಿ ನಿಂತಿದ್ದ ವಿಕ್ರಾಂತ್ಗೆ ಅರವಳಿಕೆ ನೀಡುವಲ್ಲಿ ತಜ್ಞರಾದ ರಮೇಶ್ ಯಶಸ್ವಿಯಾಗಿದ್ದಾರೆ. ಬೇಲೂರು ಆರಲ್ಲಿ ಮತ್ತೆ ಈ ಬಿಕ್ಕೋಡು ಭಾಗದಲ್ಲಿ ಕಳೆದ 2-3 ವರ್ಷಗಳಿಂದ ವಿಕ್ರಾಂತ್ ಆನೆ ಮತ್ತೆ 2-3 ಆನೆಗಳು ತೊಂದರೆ ಕೊಟ್ಟದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಈ ವಿಕ್ರಾಂತ್ ಆನೆ ಹಿಡಿದಿದ ಮೇಲೆನೆ ನಮ್ಗೆ ಈ ಭೂಭಾಗದಲ್ಲಿ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಕಷ್ಟ ಆಯ್ತು. ನಮ್ಮ ಫೀಲ್ಡ್ ಸ್ಟಾಫ್ ಎಲ್ಲ ಬಹಳ ಕಷ್ಟಪಟ್ಟು ವೆಟರ್ನರಿ ಟೀಮ್ ಆಗಲಿ ನಮ್ಮ DCF ಅವ್ರ ಟೀಮ್ ಆಗಲಿ ನಾವೆಲ್ಲ ಫೀಲ್ಡ್ ನಲ್ಲಿ ನಮ್ಮ ಟೀಮ್ ಬಂದು ಈಗ ಸೆರೆ ಹಿಡಿದಾಯ್ತು. ಇಲ್ಲಿಂದ ನಾವು ಈಗ ಈ ಆನೆನು ಸ್ಥಳಾಂತರ ಮಾಡಿ ಯಾವುದೇ ತೊಂದರೆ ಏನಿಲ್ಲ. ಮತ್ತೆ ಈಗ ಇನ್ನೂ ನಮ್ಮ ಕಾರ್ಯಾಚರಣೆ ಇಷ್ಟಿಗೆ ನಾವೇನು ಸ್ಟಾಪ್ ಮಾಡಲ್ಲ, ಇನ್ನೂ ಮುಂದುವರಿಸ್ತೇವೆ. ಅರವಳಿಕೆ ಚುಚ್ಚುಮದ್ದು ನೀಡುತ್ತಿದ್ದಂತೆ ಕಾಫಿ ತೋಟದೊಳಗಿನಿಂದ ವೇಗವಾಗಿ ಓಡಲಾರಂಭಿಸಿದ ವಿಕ್ರಾಂತ್ ಅರೇಹಳ್ಳಿ ಸಕಲೇಶ್ವರ ರಸ್ತೆ ದಾಟಿ ಕಾಫಿ ತೋಟಕ್ಕೆ ಬಂದು ಕುಸಿದು ಬಿದ್ದಿತ್ತು. ಕೂಡಲೇ ಕಾರ್ಯಪ್ರವೃತ್ತರಾದ ಅರಣ್ಯ ಇಲಾಖೆ ETF ಸಿಬ್ಬಂದಿ ಪುಂಡಾನೆಗೆ ಹಗ್ಗ ಕಟ್ಟಿ ನೀರು ಹಾಕಿದ್ರು. 7 ಸಾಕಾನೆಗಳು ವಿಕ್ರಾಂತ್ ಸುತ್ತುವರೆದಿದ್ದವು. ವಿಕ್ರಾಂತ್ ಎಚ್ಚರವಾಗ್ತಿದ್ದಂತೆ ಆರ್ಭಟಿಸಿತು. ಆದ್ರೆ ಕುಮ್ಕಿ ಆನೆಗಳು ವಿಕ್ರಾಂತ್ ಹೆಡೆಮುರಿ ಕಟ್ಟಿದ್ದವು. ಕಾಫಿ ತೋಟದಿಂದ ಏಕಲವ್ಯ ನೇತೃತ್ವದಲ್ಲಿ ವಿಕ್ರಾಂತ್ನನ್ನ ರಸ್ತೆಗೆ ಎಳೆದು ತಂದವು. ನಂತರ ಕ್ರೇನ್ ಸಹಾಯದಿಂದ 30ರಿಂದ 35 ವರ್ಷದ ಪುಂಡಾನೆಯನ್ನ ಲಾರಿಗೆ ಹತ್ತಿಸಿ ಸ್ಥಳಾಂತರ ಮಾಡಲಾಯಿತು. ವಿಕ್ರಾಂತ್ನನ್ನ ನೋಡಲು ಸಾವಿರಾರು ಜನರು ರಸ್ತೆ ಇಕ್ಕೆಲಗಳಲ್ಲಿ ನಿಂತಿದ್ದು ಜನರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡಬೇಕಾಯಿತು. ಬಟ್ ದಿಸ್ ಟೈಮ್ ವಿ ಹ್ಯಾಡ್ ದಿಸ್ ಥಿಂಗ್ ದಟ್ ವಿಕ್ರಾಂತ್ ಕ್ಯಾಪ್ಚರ್ ಮಾಡಲೇಬೇಕು. ಸ್ವಲ್ಪ ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೋಬೇಕಾಗಿದೆ, ತಗೊಳ್ಳೋಣ. ಅದಕ್ಕೆ ಮೊನ್ನೆ ನಿನ್ನೆ ಬೇರೆ ಬೇರೆ ದಾರಿ ಹುಡುಕಬೇಕಾದ ನೀವು ಎಲ್ಲರೂ ಇದ್ದೀರಿ. 3 ಅಪ್ರೋಚಸ್ ನಿನ್ನೆ 3 ಅಪ್ರೋಚಸ್ ಇವತ್ತು 2nd ಅಪ್ರೋಚಸ್ಗೆ ಸಕ್ಸಸ್ ಆಯಿತು. ವಿಕ್ರಾಂತ್ಗೆ ವಿ ಹ್ಯಾವ್ ಕ್ಯಾಪ್ಚರ್ಡ್. ಥ್ಯಾಂಕ್ ಎವ್ರಿ ಒನ್ ಫ್ರಮ್ ಬಾಟಮ್, ಎಸ್ಪೆಷಲಿ ಮೈ ಫೀಲ್ಡ್ ಸ್ಟಾಫ್ ಟೀಮ್ ಹೂ ಹ್ಯಾಸ್ ಡನ್ ಎ ವಂಡರ್ಫುಲ್ ಎಫರ್ಟ್ಸ್ ಅಂಡ್ ಹೂ ಕೀಪ್ಸ್ ಡೂಯಿಂಗ್ ವಂಡರ್ಫುಲ್ ಎಫರ್ಟ್. ಪ್ರತಿದಿನ ಮಾಡ್ತಾರೆ 24/7 365 ಡೇಸ್. ಒಟ್ಟಿನಲ್ಲಿ ನಿರಂತರ 3 ದಿನಗಳ ಕಾಲ ನಡೆದ ವಿಕ್ರಾಂತ್ ಸೆರೆ ಕಾರ್ಯಾಚರಣೆ ಸಕ್ಸಸ್ ಆಗಿದ್ದು ಇದಕ್ಕೆ ಕಾರಣರಾದ ETF ಸಿಬ್ಬಂದಿ, ಸಾಕಾನೆಗಳು, ಮಾವುತರು, ಪೊಲೀಸರಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಧನ್ಯವಾದ ಸಲ್ಲಿಸಿದ್ದಾರೆ. ನಾಳೆ ಕಾರ್ಯಾಚರಣೆಗೆ ಬಿಡುವು ನೀಡಿದ್ದು ಶನಿವಾರ ಮತ್ತೊಂದು ಪುಂಡಾನೆ ಸೆರೆ ಕಾರ್ಯಾಚರಣೆ ಆರಂಭವಾಗಲಿದೆ. ವಿಕ್ರಾಂತ್ ಸೆರೆಯಿಂದ ಬೇಲೂರು ಭಾಗದ ಜನರಿಗೆ ಸಮಾಧಾನ ತಂದಿದ್ದು ಉಳಿದಿರುವ ಪುಂಡಾನೆಗಳಿಗೂ ಸೆರೆ ಹಿಡಿಯುವಂತೆ ಒತ್ತಾಯಿಸಿದ್ದಾರೆ. ಕ್ಯಾಮರಾಮ್ಯಾನ್ ನಾಗರಾಜ್ ಜೊತೆ ಶಶಿಧರ್ BC ಪಬ್ಲಿಕ್ TV ಹಾಸನ.